ಸೈಡಿಂದ ಕೊಡಿ, ಸೈಡಿಂದ. ಅಲ್ಲೇ ಬರ್ತಾರೆ ಒಳಗಡೆಗೆ ಅಕ್ಕ ಆಫ್ ಮಾಡ್ಬಿಡಿ ಅವರು ಬರ್ತಾರೆ ಬನ್ನಿ. ಈ ಕಡೆ ಬನ್ನಿ. ನೀವು ಯಾಕೆ ಆಟ ಹೋಗ್ತಿದ್ರ? ಸರಿ ಬನ್ನಿ. ಮೇಡಮ್ ಒಂದೂವರೆ ಶಿಕ್ಷಣ ಇಲ್ಲ, ಇದರಿಂದ ಚೋಟ್ ಆಗಿದೆ. ಅನ್ಯಾಯ ಮಾಡಿದ್ದಾರೆ. ರಕ್ಷಣೆ ಪೊಲೀಸ್ ಅವ್ರು ಕೊಡ್ತಾರೆ, ಜಮೀನ್ದು ಅವೆಲ್ಲ ನನಗೆ ಬರಲ್ಲ. ಬಾಲ್ಯ ಅಪರಾಧ ಇದಾಗಿತ್ತು, ಕೇಸ್ ಆಗಿತ್ತು. ಇಲ್ಲಿಂದ ಮೈಸೂರು ಕಾಲಮಂದಿರ ಕಳಿಸಿದ್ರೆ ಇವಾಗ ಹೋಗಿ ಇವ್ರು ಕೇಳಕ್ ಹೋದ್ರೆ ಹುಡುಗಿನೇ ಇಲ್ಲ ಮೇಡಮ್, ಹುಡುಗಿನೇ ಇಲ್ಲ, ಬೇರೆ ಕಡೆ ಕಳಿಸ್ತಾರೆ. ಆಮೇಲೆ ಈಗೆಲ್ಲ ಹೋಗಿ ಎಂಕ್ವೈರಿ ಇದು ಮಾಡಿದ್ರೆ ನಾವು ಮತ್ತೆ ಕರೆಸ್ತೀವಿ, ಅವ್ರು ಯಾರೋ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಸಂದೇಶ ಕೊಡ್ತಾ ಇದ್ದಾರೆ. ಬಟ್ ಆಗಿತ್ತು ಮೇಡಮ್, ಈ ಹುಡುಗಿನ ಇವ್ರ ಜೊತೆ ಕನ್ವಿನ್ಸ್ ಮಾಡಿದ್ವಿ, ಒಪ್ಪಲಿಲ್ಲ ಹುಡುಗಿ. ಆಮೇಲೆ ಬಾಲಮಂದಿರದಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಮೇಡಮ್. ಬಾಲಮಂದಿರದಲ್ಲಿ ಹೋಗ್ಬಿಟ್ಟು ಆ ಹುಡುಗಿ ರಿಲೇಟಿವ್ ಅಂತ ಹೇಳ್ಕೊಂಡು ಏನೋ ಬೇರೆಯವ್ರನ್ನು ಕರ್ಕೊಂಡು ಹೋಗಿದ್ರಂತೆ. ಬಾಲಮಂದಿರ ಮೈಸೂರು. ಅದೇ ಅವರು ಆಕ್ಚುಲಿ ಹುಡುಗಿ ಸ್ಟೇಟ್ಮೆಂಟ್ ಮಾಡ್ಕೊಂಡು ಮತ್ತೆ ಅವ್ರ ಕಡೆಯಿಂದೆಲ್ಲ ಒಪಿನಿಯನ್ ತಗೊಂಡು ಅವ್ರ ಜೊತೆ ಒಪಿನಿಯನ್ ತಗೊಂಡೇ ಕಳಿಸಿರ್ತಾರೆ ಮೇಡಮ್. ಅಲ್ಲಿ ಜಡ್ಜ್ ಇರ್ತಾರೆ ಮೇಡಮ್, ಅವರೆಲ್ಲ ಒಪಿನಿಯನ್ ತಗೊಂಡು ಜಡ್ಜೇ ಕಳಿಸ್ತಾರೆ. ನಮ್ಮಲ್ಲಿ ಎಫ್ಐಆರ್ ಆಗಿದೆ ಮೇಡಮ್, ಇನ್ವೆಸ್ಟಿಗೇಷನ್. ಅದು ನಾನು ಕೇಳ್ತೀನಿ, ತಗೊಳ್ಳಿ, ಹಂಗೆ ನಂಬರ್ ತಗೊಳ್ಳಿ, ಬಾಲ್ ಭವನ ನಂಬರ್. ಏನು
ಏನಮ್ಮ ತಾಯಿ ಎಲ್ಲಿಪ್ಪ ಜಾಗ ಯಾಕೆ ಇಲ್ಲ ಅಂದ್ರೆ ಅವ್ನು ಒಳಗಡೆ ಬಂದಿದ್ದು ಅಲ್ಲ ಕಂಡೀಷನಲ್ಲಿ ಅವ್ರು ಬಂದಿದ್ದಾರೆ, ಅವರು ನನಗೂ ಗೊತ್ತಿಲ್ಲ, ಬಂದಾಗ ಗೊತ್ತಾಯ್ತು. ಹಾಗಾಗಿ ಇವಾಗ ಹೇಳಿದ್ರು. ಸೊ ನಾನು ಅವ್ರ ಪಾಪ ಭೇಟಿ ಮಾಡ್ತಾನೆ ಅವ್ರು ಸಡನ್ ಕರ್ಕೊಂಡ್ಬಂದಿದ್ದಾರೆ ಆಟೋದಲ್ಲಿ. ಸ್ವಲ್ಪ ಹಿಂದೆ ಹೇಳು. ಮೇಡಮ್ ಅವನು SLC ಬರ್ದಿದ್ದಾನೆ ಹುಡುಗ, ಮನೆಗೆ ಹೋಗಿ SLC ಬರ್ದು ಮನೆಗೆ ಹೋಗಿ ದಿನಾನೇ ಅವನಿಗೆ ಫೈನಲ್ ಕೊಟ್ಟಿರೋದು ಆಗಿದೆ. 500 ಚಿಲ್ಲರೆ ಮಾರ್ಕ್ಸ್ ಬಂದಿದೆ. ಏನಾಗಬೇಕಮ್ಮ ನನ್ನಿಂದ ಟ್ರೀಟ್ಮೆಂಟ್ಗೆ ಹೆಲ್ಪ್ ಬೇಕು, ಏನಾರು ಒಂದು ಸಹಾಯ ಮಾಡಿ ಮೇಡಮ್. ಅಲ್ಲಮ್ಮ ಟ್ರೀಟ್ಮೆಂಟ್ ನಿಮಗೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ಆಯುರ್ವೇದಿಕಲ್ಲಿ ಮಾಡಿಸ್ತಾ ಇದ್ದೀವಿ ಮೇಡಮ್. ಅಲ್ಲ ನೀವು ಆಯುರ್ವೇದಿಕ್ ಅಲ್ಲ, ನೀವು ನಾರ್ಮಲ್ ಆಗಿ ನಮ್ಮ ಮೆಡಿಕಲ್ ಹಾಸ್ಪಿಟಲ್ ಮಾಡಿಸಿದ್ರೆ ನಿಮಗೆಲ್ಲ ಫ್ರೀಯಾಗಿ ಅಂತ ಲೆಟರ್ ಬರ್ದು ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ನಾನು ಇವ್ರಿಗೆ ಒಂದು ವರ್ಷದಿಂದ ಒಂಚೂರು ಇಂಪ್ರೂವ್ಮೆಂಟ್ ಬಂದೈತೆ ಮೇಡಮ್. ನಾವು ರೆಡಿ ಕೊಡ್ತೀವಿ ನಿಮ್ಮ ಮಗನಿಗೆ ಅಂತ ನಮಗೆ ಭರವಸೆ ನಮಗೆ ಅಧ್ಯಕ್ಷರಿಗೆ ಮಾಡ್ಬಿಡ್ತೀರಾ ಬಾಲಮಂದಿರ? ಮನೆ ಇಲ್ಲ ಅಂತಂದ್ರೆ ಆಶ್ರಯ ಯೋಜನೆ ಅಡಿ ನಿಮಗೆ ಕೊಡಕ್ಕೆ ನಾನು ಒಂದು ಪತ್ರ ಬರೀಬಹುದು. ನೀವು ಯಾವ ಪಂಚಾಯತಿ ಅಮ್ಮ? ನೀವು PDO ಇಲ್ಲ ಮನೆ ಕೊಡೋಕ್ಕೆ ತೊಂದರೆ ಇಲ್ಲ ಅಲಾಟ್ಮೆಂಟ್ ಕೊಡ್ತಾರೆ, ನಿವೇಶನ ಇಲ್ಲ ಮೇಡಮ್. ನಿವೇಶನಗಳು ಕೊಟ್ಟಾಗ ಮನೆ ಕೊಡ್ಬೇಕು. ಈಗ ಬಾಡಿಗೆ ಮನೆಯಲ್ಲಿದ್ದಾರೆ, ನಿವೇಶನ ಮಾಡೋಕ್ಕೆ ಈ ಪರಸ್ಪರ ಸರೌಂಡಿಂಗ್ ಸರ್ಕಾರಿ ಒಂದು ಅಪ್ಲಿಕೇಶನ್ ಹಾಕ್ಸ್ಕೊಂಡು ನೀವು ನಿವೇಶನ ತಗೊಂಡು ನೀವು ಮನೆಗಳು ಮಾಡಿದಾಗ ಆ ತಾಯಿಗೆ ಅಲಾಟ್ ಪರಿಗಣಿಸಿ ಯಾಕೆ ನೋಡಿ ಇಂಥ ಬಡತನ ಮಾಡ್ಕೊಳ್ಳಿ ಆಯ್ತಾ. ಅವ್ರಿಗೆ ಇದು ಬರುತ್ತಲ್ಲ, ನಿಮಗೂ ಮಾಡಿಸಿದ್ದೀರಾ. ಆಮೇಲೆ ನೀವು ಅವ್ನ ಹ್ಯಾಂಡಿಕ್ಯಾಪ್ ಅಂತ ನೀವು ಮಾಡಿಸಿದ್ರೆ ತಾಯಿ ನೀವು 1 ಲಕ್ಷದವರೆಗೂ ಟ್ರೀಟ್ಮೆಂಟ್ ತೊಗೋಬೋದು. ನಿಮಗೆ ಸರ್ಕಾರದಿಂದನೇ ಎಲ್ಲ ಬಿಲ್ ಕ್ಲೇಮ್ ಆಗುತ್ತೆ. ವಿಕಲಚೇತನ UDID ಕಾರ್ಡ್ ಇತ್ತಾ? ಒಂದು ನಿಮಿಷ ಇದೆ. ಮಹಿಳಾ ಮತ್ತು ಮಕ್ಕಳ ಬಾಮ ನೀನು ನನ್ನ ಜೊತೆ ಇರ್ಬೇಕು. ಎಲ್ಲರೂ ಹಿಂದೆ ತಳ್ಬಿಟ್ಟು ನೀವು ಮುಂದೆ ಬರಬೇಕು. ನೀವು ಪಿರಿಯಾಪಟ್ಟಣ CDPOನ UDID ಕಾರ್ಡ್ ಐತಿ ಮಗನಿಗೆ. ಆಮೇಲೆ ಮಗುದು ಜಸ್ಟ್ ಸ್ಕೂಲ್ ಅಡ್ಮಿಟ್ ಆದ್ರೂ ಅವನಿಗೇನೇನು ಬುಕ್ಕು ವ್ಯವಸ್ಥೆ ಎಲ್ಲವೂ ಫ್ರೀಯಾಗಿ ಬರುತ್ತೆ. 2ನೇದು. 3ನೇದು 1 ವರ್ಷ ಅವ್ರು ಟ್ರೀಟ್ಮೆಂಟ್ ಮಾಡಿಸಿರೋ ದುಡ್ಡು ಸುಮಾರು 80,000ರಿಂದ 1 ಲಕ್ಷದವರೆಗೂ ನೀವು ಕ್ಲೇಮ್ ಮಾಡಿ ಕೊಡ್ಬೋದು. ಎಲ್ಲವೂ ಮಾಡಿಸ್ಕೊಡಿ, ಗೊತ್ತಾಯ್ತಾ? ಅವ್ರ ನಂಬರ್ ತೊಗೊಳ್ಳಿ, ನೀವು ಅವ್ರ ನಂಬರ್ ತೊಗೊಳ್ಳಿ. ನಿಮ್ಮ ಮಗನ ಟ್ರೀಟ್ಮೆಂಟ್ ಫುಲ್ಲು ಅದರಲ್ಲೇ ಆಗುತ್ತೆ, ಗೊತ್ತಾಯ್ತಾ? ಡಿಸಬಿಲಿಟಿ ಯಾರು ಇಲ್ಲಿ ಬರುತ್ತಲ್ಲ, ಮಾಡಿಸ್ಬಿಟ್ಟು ನೀವು ನನಗೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿ ನಂಬರ್ ತೊಗೊಂಡು ನಾನು ಫಾಲೋ ಮಾಡ್ತೀನಿ. ಅಮ್ಮ ಅದೇನು ಮಾಡ್ತೀರೋ ನೀವು? ನಿಮ್ಮ ಹೆಸರೇನವ? ಬಾಲಭವನ ಅದರಲ್ಲಿ ಕಮ್ಮಿಗ ನಿಮ್ದು ಬನ್ನಿ ನೋಡಿ ಮಗಳ ಟ್ರೀಟ್ಮೆಂಟ್ಗೆ ದುಡ್ಡು ಅಂದ್ರೆ ಯಾವುದೇ ಬಾಲ್ಭವನ ಆಮೇಲೆ ಏನು ಕರ್ಕೊಂಡ್ ಬಂದಿದ್ದೀರಾ? ಅವರು FIR ಮಾಡಿ ಇದು ಅವ್ರಿಗೆ ಸಮಸ್ಯೆ ಮೇಲೆ ಕೊಟ್ಟಿದ್ದು ದೂರು, ಅವರು ಕೈ ಬಿಟ್ಬಿಟ್ಟು ಬರೀ ಹುಡುಗನ ಮೇಲೆ ಮಾಡಿದ್ದಾರೆ FIR. ಯಾರು? ಪೊಲೀಸರು. ಈ ಸ್ಟೇಷನ್ ಬೈಲ್ಕುಪೆ ಮೇಡಮ್, ಬೈಲ್ಕುಪೆ ಸ್ಟೇಷನ್. DYSP ಇದ್ದಾರೆ, ಹೇಳ್ತೀನಿ. ಅದು ಮಗು ತಾಯಿ ಏನ್ ಹೇಳುವ? ಸಿಂಚನ ಅಂತ. ಸಿಂಚನ ಅನ್ನೋ ಮಗುನ ಅವ್ರ ತಂದೆ ತಾಯಿ ಗೊತ್ತಿಲ್ದಂಗೆ ಅವ್ರ ಅಕ್ಕ ಭಾವನ್ಗೆ ಕಳಿಸ್ಬಿಟ್ಟಿದ್ದೀರೇನಪ್ಪ. ಬಾಲಮಂದಿರಕ್ಕೊಂದು ಮಗು ಬಂತಂತಲ್ಲ ನಮ್ಮ ಪಿರಿಯಾಪಟ್ಟಣದ್ದು. ಈ ಪಿರಿಯಾಪಟ್ಟಣದ್ದು ಸಿಂಚನ ಅನ್ನೋ ಒಂದು ಮಗಳನ್ನ ಬಾಲಮಂದಿರದಲ್ಲಿ ಇಟ್ಟಿದ್ರಂತೆ.
ಈಗ ಅವ್ರ ತಂದೆ ತಾಯಿ ಬಂದ್ರೆ ಇಲ್ಲ ಅಂತ ಹೇಳಿದಿರಂತೆ. ಅವ್ರು ಯಾರೋ ಅಕ್ಕ ಬಾವನ್ ಕೈಲಿ ಸೈನ್ ಮಾಡಿಸಿ ಜಡ್ಜ್ ಮುಂದೆ ಏನು ಕಳಿಸ್ಬಿಟ್ಟಿದ್ದೀರಾ ಅಂತ ಏನೋ ಇಲ್ಲಿ ಹೇಳ್ತಾರೆ. ನಿಜ ಏನು? ಮೇಡಮ್ ಅದು ಏನಾಗಿದೆ ಅಂದ್ರೆ ಮಗುವಿಗೆ ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮನೆಯಲ್ಲಿ ಒತ್ತಡ ಇತ್ತು. ಆ ದೃಷ್ಟಿಯಿಂದ ಜೊತೆಗೆ ಮನೆಯಲ್ಲಿ ಹುಡುಗಿಗೆ ವೈರೆಲ್ಲ ಕಟ್ಟಿ ನಿಮ್ಗೆ ಮರಣ ಸಾಯಿಸಾಕ್ತೀನಿ ಅಂದ್ಬಿಟ್ಟು ಎಲ್ಲ ತುಂಬಾ ಥ್ರೆಟ್ ಮಾಡಿದ್ರು ಮೇಡಮ್. ಮಗು ಈಗ ಎಲ್ಲಿದೆ? ಇಲ್ಲೇ ಇದೆ ಮೇಡಮ್, ಬಾಲಮಂದಿರದಲ್ಲೇ ಇದೆ. ಅವತ್ತು ಕಳಿಸಿದ್ದು ನಿಜ, ಮತ್ತೆ ಇಮಿಡಿಯೇಟ್ ಆಗಿ ಅದು ನಾಳೆಗೆ ಕಳ್ಸ್ಕೊಂಡು ಮೇಡಮ್ ಹೋಗ್ಬಿಟ್ಟು. ಯಾಕೆ ಕಳ್ಸಿದ್ರಿ? ಯಾಕೆ? ಅದೇ ಮಗು ನಾನು ಇಲ್ಲಿರಕ್ ಆಗ್ತಾ ಇಲ್ಲ, ಕೈಗೆಲ್ಲ ಕುಯ್ಕೊಂಡಿತ್ತು ಮತ್ತೆ ನಾನು ಇಲ್ಲಕ್ಕೆ ಆಗ್ತಾ ಇಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಸರ್, ಹೆಂಗಾದ್ರು ಮಾಡಿ ನಾನು ಇದ್ದವ್ರ ಜೊತೆ ಹೋಗ್ತೀನಿ, ನಾನು ದೊಡ್ಡಪ್ಪ ಆಗ್ಬೇಕು ಅಂತಂತ ಹೇಳಿದ್ರು. ಮತ್ತೆ ನಾವು ಅವ್ರಿಗೆ ಆ ಹುಡುಗಿ ಫೋನ್ ಮಾಡಿದಾಗ ಅವರು ಬಂದ್ರು, ಹೌದು ನಾವು ದೊಡ್ಡಪ್ಪ ಆಗ್ಬೇಕು. ಹಂಗೆಲ್ಲ ನೀವು ಯಾವ ದೊಡ್ಡಪ್ಪ ಅಂತ ಹೇಳಿದ ತಕ್ಷಣ ಕಳ್ಸಕ್ಕಾಗತ್ತಾ? ನಿಮ್ಗೆ ಜವಾಬ್ದಾರಿ ಇರಲ್ವಾ? ಇಲ್ಲಿ ಕೇಳಿ ಈಗ ಮಗು ಜೈಲ್ ಮಾಡ್ತಾರೆ ನಿಮ್ಮನ್ನ ಏನಾದ್ರು ಮಾಡಿದ್ರೆ. ಹೇಳಿದ್ರೆ ಆಯ್ತಲ್ಲ. ಕಾನೂನು ಪ್ರಕಾರ ಸ್ಕೂಲ್ ನಾವು ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸಿ, ಇಲ್ಲಾಂತಂದ್ರೆ ನಾಳೆ ಸ್ಕೂಲಲ್ಲಿ ಏನ್ ಬೇಕಾದ್ರೆ ಆಗುತ್ತೆ. ಸತ್ರೆ ಮಾತ್ರ ಅವ್ರ ಮೇಲೆ ಹೆಸರು ಹಾಕಕ್ಕಾಗುತ್ತೆ. ಆರೋಪಿಗಳ ಹೆಸರಲ್ಲಿ ಸೇರಿಸ್ತಿದ್ದಾರೆ ಮೇಡಮ್. ಆರೋಪಿಗಳ ಹೆಸರಲ್ಲಿ ಅವ್ರಿಗೆ ಸೇರ್ಸಕ್ಕೆ ಅದನ್ನ ಮೇಡಮ್ ಅದಕ್ಕೆ ಹೇಳ್ತಾರೆ ಆರೋಪಿಗಳ ಅವರು ಇರ್ಬೇಕು. ಯಾಕಂದ್ರೆ ಇವರು ಆರೋಪಿಗಳ ಹೆಸರಲ್ಲಿ ತನ್ನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಎಫ್ಐಆರ್ ಇದೆ ಕ್ಲಿಯರ್ ಆಗಿ. ಆರೋಪಿಗಳ ಹೆಸರಲ್ಲಿ ಈಗ ಎದುರುಗಡೆ Thank you.
ಯಾವ ಇಯರ್ ಮೇಡಮ್? 2025 ಏನು ಕೇಸು? ಹೊಡೆದವ್ರೆ ಅಂತ ಅವ್ರು ಅಡ್ಮಿಟ್ ಹೋಗ ಜಗಳನೇ ನಡೆದಿಲ್ಲ ಸರ್. ಅದ್ರಲ್ಲಿ ಸುಮ್ಮನೆ ಸುಳ್ಳೆ ಫೇರ್ ಮಾಡವ್ರಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಎಫ್ಐಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿರ್ತೀವಿ. ಯಾವ್ದು ಸರ್ ತನಿಖೆ ವಿಚಾರಣೆ ನನಗೆ ಎಫ್ಐಆರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇವ್ರು ಆಪೋಸಿಟ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವ್ರ ಮೇಲೆ ಎಫ್ಐಆರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದೇ ಹೆಂಗ್ ಮಾಡಿದ್ರೆ ವಿಚಾರಣೆ ಮಾಡಿದ್ರೆ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟು ತಗೊಂಡಿದ್ರು ಇನ್ವೆಸ್ಟಿಗೇಷನ್ ನಡೆದಿಲ್ಲ ಅಂದ್ರೆ ಬೇರೆ ಕೊಟ್ಟು ಮಾಡ್ತೀವಿ ಮೇಡಮ್. ಅವ್ರು ಮಲಗಿರ್ತಾರೆ, ಅವ್ರು ವಿಚಾರಣೆ ಮಾಡಿರ್ತಾರೆ. ನಮ್ಮ ಪೊಲೀಸ್ ಅವ್ರ ಕಡೆಯಿಂದಾನೇ ಮಾಡ್ತಿರೋದನ್ನ ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಮಾಡಿ ಎಫ್ಐಆರ್ ಮಾಡಿದ್ದೀರಾ ನಿಜ ಅಂತ ಗೊತ್ತಾದ್ಮೇಲೆ ಸುಳ್ಳು ಅಂತ ಗೊತ್ತಾದ್ಮೇಲೆ ಸುಳ್ಳು ಎಫ್ಐಆರ್ ಅಂತ ಗೊತ್ತಾದ್ಮೇಲೆ ಬಿಟ್ಟಿದೀವಾ? ಅದರಲ್ಲಿ ಸತ್ಯಾಸತ್ಯ 4 ಜನ ಬಿಟ್ಟು ತಪ್ಪಿಲ್ಲ ಅಂತ ಮಾಡಿ ಬನ್ನಿ ಈ ಕಡೆ. ಕರಿ ಎಲ್ಲಾರನ್ನು ಕರಿ. ಅಣ್ಣ ಮಹಿಳೆಯರ ಕೇಸಸ್, ಪೋಕ್ಸೋ ಕೇಸಸ್ ಎಲ್ಲ ನೀವು ತೋರಿಸ್ಬೇಕು. ಕರೆದ ಮನೆ ನಾನು ಬಂದು ಕೂತ್ಕೊಂಡು 20 ನಿಮಿಷ ನೀವು ರಿಜಿಸ್ಟರ್ ಹುಡುಕಿದ್ರೆ ನೀವೆಲ್ಲ ಆ ಕಡೆ ಹೋಗಿ ಬನ್ನಿ ಈ ಕಡೆ ಬನ್ನಿ. ಅಣ್ಣ ಹಿಂದೆ ಸೈಲೆಂಟ್. ಲಾಸ್ಟ್ ಇಯರ್ 100 ಕೇಸ್ ಆಗಿ ಈ ವರ್ಷ 2 ಕೇಸ್ ಆಗಿದೆ. ಮರ್ಡರ್ ಈ ವರ್ಷ ಯಾವುದು ಆಗಿಲ್ಲ ಮೇಡಮ್. ಅದು ಯಾವುದು ಆಗಿಲ್ಲ. ಬೆಟ್ಟಪುರ ಸ್ಟೇಷನ್ ಲಾಸ್ಟ್ ಅದರ ವರ್ಷ ಕೋರ್ಟು 7 ಕೇಸ್ ಆಗಿದೆ ಮೇಡಮ್. ಈಗ ಲಾಸ್ಟ್ ಇಯರ್ 2025ರಲ್ಲಿ 3 ಕೇಸ್ ಆಗಿದೆ ಮೇಡಮ್. ಯಾವುದು ಪೆಂಡಿಂಗ್ ಇಲ್ಲ ಮೇಡಮ್. ಎಲ್ಲ ಟೆಸ್ಟ್ ಮಾಡಿದ್ದೀವಿ ಮೇಡಮ್. ಎಲ್ಲ ಆಗಿದೆ. ಎಲ್ಲರೂ ಸಿಕ್ಕಿದ್ದಾರೆ ಮೇಡಮ್. ಅಂದರೆ ಬಿಲೋ 18 ಇಯರ್ಸ್ ಇದ್ರು ಗೊತ್ತಾಯ್ತು. ಈಗ ಇಲ್ಲಿ ಶಾಲಾ ಕಾಲೇಜುಗಳ ಹತ್ರ ಎಲ್ಲ ಏನು ಬಂದೋಬಸ್ತ್ ಮಾಡಿದ್ದೀರಾ?
ತೆರೆದ ಮನೆ ವುಮೆನ್ ಮಿಸ್ಸಿಂಗ್ ಕೇಸ್ 2024ರಲ್ಲಿ 20 ವುಮೆನ್ ಮಿಸ್ಸಿಂಗ್ ಆಗಿರೋಣ ಎಲ್ಲರೂ ಪತ್ತೆ ಮಾಡಿದ್ವಿ ಮೇಡಮ್. 2025ರಲ್ಲಿ 23 ಜನ ವುಮೆನ್ ಮಿಸ್ಸಿಂಗ್ ಆಗಿರೋಣ ಎಲ್ಲರೂ ಪತ್ತೆ ಮಾಡಿ ಯಾವುದು ಪೆಂಡಿಂಗ್ ಇಲ್ಲ ಮೇಡಮ್. 2026ರಲ್ಲಿ 8 ವುಮೆನ್ ಮಿಸ್ಸಿಂಗ್ ಆಗಿರೋಣ ಎಲ್ಲರೂ ಪತ್ತೆ ಮಾಡಿ ಯಾವುದು ಪೆಂಡಿಂಗ್ ಇಲ್ಲ ಮೇಡಮ್. ಎಲ್ಲರೂ ಪತ್ತೆ ಮಾಡಿ ಈ ಬೆಟ್ಟಪುರ ಸ್ಟೇಷನ್ ಲಿಮಿಟ್ಸ್ ಮೇಡಮ್. ಪೋಕ್ಸೋ ಕೇಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೇಡಮ್. ಲಾಸ್ಟ್ ಇಯರ್ 6 ಆಗಿತ್ತು, ಈ ವರ್ಷ ಬರೀ 1 ಆಗಿದೆ ಮೇಡಮ್. ಎಲ್ಲ ಸ್ಕೂಲ್ ಕಾಲೇಜುಗಳೆಲ್ಲ ಹೋಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಮೇಡಮ್. ಸೊ ಅದರಿಂದ ಈ ವರ್ಷ ಬರೀ ಒಂದೇ ಎಫ್ಐಆರ್ ಆಗಿದೆ ಮೇಡಮ್. ಜಾಸ್ತಿ ಇದೆ ಮೇಡಮ್. ಈ ಕಡೆ ಒಂದೊಂದು ಎಗೇನೆಸ್ಟ್ ವುಮೆನ್ ರಿಲೇಟೆಡ್ ಮತ್ತು ಮಕ್ಕಳದ್ದು ವುಮೆನ್ ತಾಯಿ ಅದು ಲಾಸ್ಟ್ ಸ್ಟೇಷನ್ ತಾಯಿ 10/26 ಮೇಡಮ್. ಮಾನಸ ಅಂತ ಹೇಳಿ ಸರ್ 1016 ಫೋನ್ ನಂಬರ್ ಕೊಡಿ ಕಂಪ್ಲೇಂಟದು. 10/26 ಕಂಪ್ಲೇಂಟ್ ಫೋನ್ ನಂಬರ್ ಕೊಡಿ ಕೇಳಿ. 1026 ಅಲ್ಲಿ ಕೇಳಿ ಆಯ್ತಾ. 715 ಪ್ರಕಾಶ್ ಅವರೇ ನಮಸ್ಕಾರ. ನೀವು ನಮ್ಮ ಸ್ಟೇಷನ್ಗೆ ಬಂದು ಮಗಳ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಪೊಲೀಸ್ ಅವರೆಲ್ಲ ಸಹಕರಿಸಿದ್ರೇನಪ್ಪ? ಎಲ್ಲ ನಿಮ್ಗೆ ಹೆಲ್ಪ್ ಮಾಡಿದ್ರಾ? ನಿಮ್ಮ ಮಗಳು ಇದು ಮಾಡೋದು ಸಿಕ್ಕಿದ್ರಾ? ಸಿಕ್ಕಿರಾ? ಆಯ್ತಪ್ಪ. ಓಕೆಪ್ಪ, ನಮಸ್ಕಾರ. ತೆರೆದ ಮನೆ ಪ್ರತಿ ವಾರ ಮಾಡ್ತೀರಾ? ಪ್ರತಿ ವಾರ ಮತ್ತು ಗುರುವಾರ ಮಾಡಬೇಕು. ಎವ್ರಿ ಮಂತ್ ಒಂದೇ ಅಷ್ಟು ಮಾಡಿ 5 ನಿಮಿಷ ಆಚೆ ಬರ್ತಾರೆ. ಫೋಟೋ ಸಹ ಹಾಕ್ಬೇಕು. ಹೋಗಿಲ್ಲ ಅಂತ ಹೇಳ್ತಾ ಇರೋದು ನಾನು. ಅಜಯ್, ಫೋಟೋದಲ್ಲಿ ನೀನು ಹೋಗಿರೋ ಒಂದೇ ತಿಂಗಳಲ್ಲಿ ಒಂದು ಆಗ್ತಿದೆ. ಇವಾಗ ಎಷ್ಟು ತಿಂಗಳು? ಮತ್ತೆ ಯಾಕಾಗಿಲ್ಲ? ಬರ್ದು ಇಲ್ಲ, ಹಾಕೂ ಇಲ್ಲ. ಸೀರಿಯಸ್ ಆಗಿ ತಗೊಂಡ್ರಪ್ಪ. ಇಲ್ಲ ಮೇಡಮ್, ಕಂಪಲ್ಸರಿ ಡಿಸ್ಟ್ರಿಕ್ಟ್ ಗ್ರೂಪ್ ಅಲ್ಲಿ ಎವ್ರಿ ಮಂತ್ ಮಾಡಲೇಬೇಕು ಮೇಡಮ್. ಫೋಟೋಸ್ ಹಾಕಿಲ್ಲ ಮೇಡಮ್. ಫೋಟೋ ಪ್ರಶ್ನೆನೂ ಅಲ್ಲಪ್ಪ. ಏನು ಲುಕ್ ಕಟ್ಟಿರೋ ತೆರೆದ ಮನೆ ಇದು ನಿಮ್ಗೆ ಗೊತ್ತಾ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ? ಎಷ್ಟು ಶಾಲಾ ಕಾಲೇಜುಗಳನ್ನ ಕರ್ಕೊಂಡು ಬಂದಿರಾ ಹಿಂಗೆ? ಮತ್ತೆ ಬರ್ತಾರೆ ನೀವು ಹೇಳ್ಬೇಡಿ. ಕಂಪಲ್ಸರಿ ವೀಕ್ಲಿ ಸಪೋರ್ಟ್ ಮಾಡ್ಬೇಕು. ಥರ್ಡ್ ವೀಕ್ ಅಷ್ಟೇ. ಎಷ್ಟು ಸ್ಕೂಲ್ ಮಕ್ಕಳು ಕರ್ಕೊಂಡ್ ಬಂದಿದ್ದೀರಪ್ಪ? ನಾನು ಬಂದ್ಮೇಲೆ ಇಲ್ಲ ಮೇಡಮ್, ಕ್ಲಿಯರ್ ಆಗಿ ಮೇಡಮ್ ಕೇಳಿ ಮೇಡಮ್. ಪಬ್ಲಿಕ್ 13 ಸ್ಕೂಲ್ ಮಕ್ಕಳಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಕಂಪಲ್ಸರಿ ತಿಂಗಳಿಗೆ ಒಂದ್ಸಲ ಕರೆಸ್ತೀವಿ ಮೇಡಮ್. ಫೋಟೋಸ್ ಇದೆ ಮೇಡಮ್, ಮೊಬೈಲ್ಗಳಿದೆ ಮೇಡಮ್. ಕುಡಿ ಕಂಪಲ್ಸರಿ ಫೋಟೋಸ್